ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್. ಜನರ ಆಶೀರ್ವಾದ ಇದ್ರೆ ಮಾತ್ರ ಅಧಿಕಾರ ಸಿಗುತ್ತೆ. ಡಿಕೆಶಿಗೆ ಪರೋಕ್ಷ ಟಾಂಗ್ ಕೊಟ್ರ ಸಿದ್ದರಾಮಯ್ಯ. ಜನ ಆಶೀರ್ವಾದ ಮಾಡದೇ ಇದ್ರೆ ಅಧಿಕಾರ ಸಿಗಲ್ಲ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಶಾಕಿಂಗ್ ಹೇಳಿಕೆ ಇದು. ಜನರ ಆಶೀರ್ವಾದ ಇದ್ರೆ ಸಿಎಂ, ಆಶೀರ್ವಾದ ಇರಲಿಲ್ಲ ಅಂತಂದ್ರೆ ಸಿಎಂ ಆಗಲ್ಲ. ಹಂಗಿದ್ರೆ ಈಗ ನನಗೆ ಆಶೀರ್ವಾದ ಇದೆ, ನಾನು ಸಿಎಂ ಆಗಿದ್ದೀನಿ. ಡಿಕೆ ಶಿವಕುಮಾರ್ಗೆ ಆಶೀರ್ವಾದ ಇಲ್ಲ, ಅವ್ರು ಸಿಎಂ ಆಗಿಲ್ಲ ಅನ್ನೋ ಲೆಕ್ಕದಲ್ಲಿ ಹೇಳ್ದಂಗಿದೆ. ವ್ಯವಸ್ಥೆಯಲ್ಲಿ ಜನರ ಆಶೀರ್ವಾದ ಇದ್ರೆ ಮಾತ್ರ ನಮ್ಗೆ ಜನ ಆಶೀರ್ವಾದ ಮಾಡದೇ ಹೋದ್ರೆ ನಾವು ಬರಲಿಕ್ಕಾಗಲ್ಲ. ನಾನು ಸುಮಾರು 16 ಎಲೆಕ್ಷನ್ ಫೇಸ್ ಮಾಡಿದ್ದೀನಿ. 3 ಸಾರಿ ಸೋತಿದ್ದೀನಿ, 4 ಸಾರಿ ಸೋತಿದ್ದೀನಿ. 2 ಪಾರ್ಲಿಮೆಂಟ್, 2 ಪಾರ್ಲಿಮೆಂಟ್, 2 ಅಸೆಂಬ್ಲಿ ಸೋತಿದ್ದೀನಿ. 9 ಸಾರಿ ಗೆದ್ದಿದ್ದೀನಿ. ತಾಲೂಕು ಬೋರ್ಡ್ ಗೆದ್ದಿದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಆಶೀರ್ವಾದನೆ ಮಾಡದೆ ಹೋದ್ರೆ ಏನಪ್ಪ ಮಾಡಕ್ಕಾಗುತ್ತೆ? ಅವಕಾಶ ಸಿಕ್ಕಬೇಕು. ಎಲ್ಲ ಅವಕಾಶಗಳಿಗೆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನ ಮಾಡಿಬಿಟ್ಟಿದ್ರು ಬಹಳ ವರ್ಷ. ಅದಕ್ಕೆ ಈ ಅಸಮಾನತೆ ನಿರ್ಮಾಣ ಆಗಿದೆ. ಅದಕ್ಕೆ ಜಾತಿ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್. ಜನರ ಆಶೀರ್ವಾದ ಇದ್ರೆ ಮಾತ್ರ ಅಧಿಕಾರ ಸಿಗುತ್ತೆ. ಡಿಕೆಶಿಗೆ ಪರೋಕ್ಷ ಟಾಂಗ್ ಕೊಟ್ರ ಸಿದ್ದರಾಮಯ್ಯ. ಜನ ಆಶೀರ್ವಾದ ಮಾಡದೇ ಇದ್ರೆ ಅಧಿಕಾರ ಸಿಗಲ್ಲ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಶಾಕಿಂಗ್ ಹೇಳಿಕೆ ಇದು. ಜನರ ಆಶೀರ್ವಾದ ಇದ್ರೆ ಸಿಎಂ, ಆಶೀರ್ವಾದ ಇರಲಿಲ್ಲ ಅಂತಂದ್ರೆ ಸಿಎಂ ಆಗಲ್ಲ. ಹಂಗಿದ್ರೆ ಈಗ ನನಗೆ ಆಶೀರ್ವಾದ ಇದೆ, ನಾನು ಸಿಎಂ ಆಗಿದ್ದೀನಿ. ಡಿಕೆ ಶಿವಕುಮಾರ್ಗೆ ಆಶೀರ್ವಾದ ಇಲ್ಲ, ಅವ್ರು ಸಿಎಂ ಆಗಿಲ್ಲ ಅನ್ನೋ ಲೆಕ್ಕದಲ್ಲಿ ಹೇಳ್ದಂಗಿದೆ. ವ್ಯವಸ್ಥೆಯಲ್ಲಿ ಜನರ ಆಶೀರ್ವಾದ ಇದ್ರೆ ಮಾತ್ರ ನಮ್ಗೆ ಜನ ಆಶೀರ್ವಾದ ಮಾಡದೇ ಹೋದ್ರೆ ನಾವು ಬರಲಿಕ್ಕಾಗಲ್ಲ. ನಾನು ಸುಮಾರು 16 ಎಲೆಕ್ಷನ್ ಫೇಸ್ ಮಾಡಿದ್ದೀನಿ. 3 ಸಾರಿ ಸೋತಿದ್ದೀನಿ, 4 ಸಾರಿ ಸೋತಿದ್ದೀನಿ. 2 ಪಾರ್ಲಿಮೆಂಟ್, 2 ಪಾರ್ಲಿಮೆಂಟ್, 2 ಅಸೆಂಬ್ಲಿ ಸೋತಿದ್ದೀನಿ. 9 ಸಾರಿ ಗೆದ್ದಿದ್ದೀನಿ. ತಾಲೂಕು ಬೋರ್ಡ್ ಗೆದ್ದಿದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಆಶೀರ್ವಾದನೆ ಮಾಡದೆ ಹೋದ್ರೆ ಏನಪ್ಪ ಮಾಡಕ್ಕಾಗುತ್ತೆ? ಅವಕಾಶ ಸಿಕ್ಕಬೇಕು. ಎಲ್ಲ ಅವಕಾಶಗಳಿಗೆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನ ಮಾಡಿಬಿಟ್ಟಿದ್ರು ಬಹಳ ವರ್ಷ. ಅದಕ್ಕೆ ಈ ಅಸಮಾನತೆ ನಿರ್ಮಾಣ ಆಗಿದೆ. ಅದಕ್ಕೆ ಜಾತಿ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್. ಜನರ ಆಶೀರ್ವಾದ ಇದ್ರೆ ಮಾತ್ರ ಅಧಿಕಾರ ಸಿಗುತ್ತೆ. ಡಿಕೆಶಿಗೆ ಪರೋಕ್ಷ ಟಾಂಗ್ ಕೊಟ್ರ ಸಿದ್ದರಾಮಯ್ಯ. ಜನ ಆಶೀರ್ವಾದ ಮಾಡದೇ ಇದ್ರೆ ಅಧಿಕಾರ ಸಿಗಲ್ಲ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಶಾಕಿಂಗ್ ಹೇಳಿಕೆ ಇದು. ಜನರ ಆಶೀರ್ವಾದ ಇದ್ರೆ ಸಿಎಂ, ಆಶೀರ್ವಾದ ಇರಲಿಲ್ಲ ಅಂತಂದ್ರೆ ಸಿಎಂ ಆಗಲ್ಲ. ಹಂಗಿದ್ರೆ ಈಗ ನನಗೆ ಆಶೀರ್ವಾದ ಇದೆ, ನಾನು ಸಿಎಂ ಆಗಿದ್ದೀನಿ. ಡಿಕೆ ಶಿವಕುಮಾರ್ಗೆ ಆಶೀರ್ವಾದ ಇಲ್ಲ, ಅವ್ರು ಸಿಎಂ ಆಗಿಲ್ಲ ಅನ್ನೋ ಲೆಕ್ಕದಲ್ಲಿ ಹೇಳ್ದಂಗಿದೆ. ವ್ಯವಸ್ಥೆಯಲ್ಲಿ ಜನರ ಆಶೀರ್ವಾದ ಇದ್ರೆ ಮಾತ್ರ ನಮ್ಗೆ ಜನ ಆಶೀರ್ವಾದ ಮಾಡದೇ ಹೋದ್ರೆ ನಾವು ಬರಲಿಕ್ಕಾಗಲ್ಲ. ನಾನು ಸುಮಾರು 16 ಎಲೆಕ್ಷನ್ ಫೇಸ್ ಮಾಡಿದ್ದೀನಿ. 3 ಸಾರಿ ಸೋತಿದ್ದೀನಿ, 4 ಸಾರಿ ಸೋತಿದ್ದೀನಿ. 2 ಪಾರ್ಲಿಮೆಂಟ್, 2 ಪಾರ್ಲಿಮೆಂಟ್, 2 ಅಸೆಂಬ್ಲಿ ಸೋತಿದ್ದೀನಿ. 9 ಸಾರಿ ಗೆದ್ದಿದ್ದೀನಿ. ತಾಲೂಕು ಬೋರ್ಡ್ ಗೆದ್ದಿದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಆಶೀರ್ವಾದನೆ ಮಾಡದೆ ಹೋದ್ರೆ ಏನಪ್ಪ ಮಾಡಕ್ಕಾಗುತ್ತೆ? ಅವಕಾಶ ಸಿಕ್ಕಬೇಕು. ಎಲ್ಲ ಅವಕಾಶಗಳಿಗೆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನ ಮಾಡಿಬಿಟ್ಟಿದ್ರು ಬಹಳ ವರ್ಷ. ಅದಕ್ಕೆ ಈ ಅಸಮಾನತೆ ನಿರ್ಮಾಣ ಆಗಿದೆ. ಅದಕ್ಕೆ ಜಾತಿ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್. ಜನರ ಆಶೀರ್ವಾದ ಇದ್ರೆ ಮಾತ್ರ ಅಧಿಕಾರ ಸಿಗುತ್ತೆ. ಡಿಕೆಶಿಗೆ ಪರೋಕ್ಷ ಟಾಂಗ್ ಕೊಟ್ರ ಸಿದ್ದರಾಮಯ್ಯ. ಜನ ಆಶೀರ್ವಾದ ಮಾಡದೇ ಇದ್ರೆ ಅಧಿಕಾರ ಸಿಗಲ್ಲ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಶಾಕಿಂಗ್ ಹೇಳಿಕೆ ಇದು.
ಜನರ ಆಶೀರ್ವಾದ ಇದ್ರೆ ಸಿಎಂ, ಆಶೀರ್ವಾದ ಇರ್ಲಿಲ್ಲ ಅಂತಂದ್ರೆ ಸಿಎಂ ಆಗಲ್ಲ. ಹಂಗಿದ್ರೆ ಈಗ ನನಗೆ ಆಶೀರ್ವಾದ ಇದೆ, ನಾನು ಸಿಎಂ ಆಗಿದ್ದೀನಿ. ಡಿಕೆ ಶಿವಕುಮಾರ್ಗೆ ಆಶೀರ್ವಾದ ಇಲ್ಲ, ಅವ್ರು ಸಿಎಂ ಆಗಿಲ್ಲ ಅನ್ನೋ ಲೆಕ್ಕದಲ್ಲಿ ಹೇಳ್ದಂಗಿದೆ. ವ್ಯವಸ್ಥೆಯಲ್ಲಿ ಜನರ ಆಶೀರ್ವಾದ ಇದ್ರೆ ಮಾತ್ರ ನಮ್ಗೆ ಜನ ಆಶೀರ್ವಾದ ಮಾಡದೇ ಇದ್ರೆ ನಾವು ಬರಲಿಕ್ಕಾಗಲ್ಲ. ನಾನು ಸುಮಾರು 16 ಎಲೆಕ್ಷನ್ ಫೇಸ್ ಮಾಡಿದ್ದೀನಿ. 3 ಸಾರಿ ಸೋತಿದ್ದೀನಿ, 4 ಸಾರಿ ಸೋತಿದ್ದೀನಿ. 2 ಪಾರ್ಲಿಮೆಂಟ್, 2 ಪಾರ್ಲಿಮೆಂಟ್, 2 ಅಸೆಂಬ್ಲಿ ಸೋತಿದ್ದೀನಿ. 9 ಸಾರಿ ಗೆದ್ದಿದ್ದೀನಿ. ತಾಲೂಕು ಬೋರ್ಡ್ ಗೆದ್ದಿದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಆಶೀರ್ವಾದನೆ ಮಾಡದೇ ಹೋದ್ರೆ ಏನಪ್ಪ ಮಾಡಕ್ಕಾಗತ್ತೆ? ಅವಕಾಶ ಸಿಕ್ಕಬೇಕು. ಇದನ್ನೆಲ್ಲ ಅವಕಾಶಗಳಿಂದ ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನ ಮಾಡಿಬಿಟ್ಟಿದ್ರು ಬಹಳ ವರ್ಷದಲ್ಲಿ. ಅದಕ್ಕೆ ಅಸಮಾನತೆ ನಿರ್ಮಾಣ ಆಗಿದೆ. ಅದಕ್ಕೆ ಜಾತಿ ವ್ಯವಸ್ಥೆ ಇದೆ. ವ್ಯವಸ್ಥೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್. ಜನರ ಆಶೀರ್ವಾದ ಇದ್ರೆ ಮಾತ್ರ ಅಧಿಕಾರ ಸಿಗುತ್ತೆ. ಡಿಕೆಶಿಗೆ ಪರೋಕ್ಷ ಟಾಂಗ್ ಕೊಟ್ರ ಸಿದ್ದರಾಮಯ್ಯ. ಜನ ಆಶೀರ್ವಾದ ಮಾಡದೇ ಇದ್ರೆ ಅಧಿಕಾರ ಸಿಗಲ್ಲ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಶಾಕಿಂಗ್ ಹೇಳಿಕೆ ಇದು. ಜನರ ಆಶೀರ್ವಾದ ಇದ್ರೆ ಸಿಎಂ, ಆಶೀರ್ವಾದ ಇರ್ಲಿಲ್ಲ ಅಂತಂದ್ರೆ ಸಿಎಂ ಆಗಲ್ಲ. ಹಂಗಿದ್ರೆ ಈಗ ನನಗೆ ಆಶೀರ್ವಾದ ಇದೆ, ನಾನು ಸಿಎಂ ಆಗಿದ್ದೀನಿ. ಡಿಕೆ ಶಿವಕುಮಾರ್ಗೆ ಆಶೀರ್ವಾದ ಇಲ್ಲ, ಅವ್ರು ಸಿಎಂ ಆಗಿಲ್ಲ ಅನ್ನೋ ಲೆಕ್ಕದಲ್ಲಿ ಹೇಳ್ದಂಗಿದೆ. ವ್ಯವಸ್ಥೆಯಲ್ಲಿ ಜನರ ಆಶೀರ್ವಾದ ಇದ್ರೆ ಮಾತ್ರ ನಮ್ಗೆ ಜನ ಆಶೀರ್ವಾದ ಮಾಡದೇ ಹೋದ್ರೆ ನಾವು ಬರಲಿಕ್ಕಾಗಲ್ಲ. ನಾನು ಸುಮಾರು 16 ಎಲೆಕ್ಷನ್ ಫೇಸ್ ಮಾಡಿದ್ದೀನಿ. 3 ಸಾರಿ ಸೋತಿದ್ದೀನಿ, 4 ಸಾರಿ ಸೋತಿದ್ದೀನಿ. 2 ಪಾರ್ಲಿಮೆಂಟ್, 2 ಪಾರ್ಲಿಮೆಂಟ್, 2 ಅಸೆಂಬ್ಲಿ ಸೋತಿದ್ದೀನಿ. 9 ಸಾರಿ ಗೆದ್ದಿದ್ದೀನಿ. ತಾಲೂಕು ಬೋರ್ಡ್ ಗೆದ್ದಿದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಆಶೀರ್ವಾದನೆ ಮಾಡದೇ ಹೋದ್ರೆ ಏನಪ್ಪ ಮಾಡಕ್ಕಾಗತ್ತೆ? ಅವಕಾಶ ಸಿಕ್ಕಬೇಕು. ಇದನ್ನೆಲ್ಲ ಅವಕಾಶಗಳಿಂದ ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನ ಮಾಡಿಬಿಟ್ಟಿದ್ರು ಬಹಳ ವರ್ಷದಲ್ಲಿ. ಅದಕ್ಕೆ ಅಸಮಾನತೆ ನಿರ್ಮಾಣ ಆಗಿದೆ. ಅದಕ್ಕೆ ಜಾತಿ ವ್ಯವಸ್ಥೆ ಇದೆ. ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಆಶೀರ್ವಾದನೆ ಮಾಡದೇ ಹೋದ್ರೆ ಏನಪ್ಪ ಮಾಡಕ್ಕಾಗತ್ತೆ? ಅವಕಾಶ ಸಿಕ್ಕಬೇಕು. ಇದನ್ನೆಲ್ಲ ಅವಕಾಶಗಳಿಂದ ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನ ಮಾಡಿಬಿಟ್ಟಿದ್ರು ಬಹಳ ವರ್ಷದಲ್ಲಿ. ಅದಕ್ಕೆ ಅಸಮಾನತೆ ನಿರ್ಮಾಣ ಆಗಿದೆ. ಅದಕ್ಕೆ ಜಾತಿ ವ್ಯವಸ್ಥೆ ಇದೆ. ವ್ಯವಸ್ಥೆಯಲ್ಲಿ